Okay, problems on redemption of preference shares. Okay, on the balance sheet. Balance sheet ಮೇಲೆ ಪ್ರಾಬ್ಲಮ್ಸ್ ಅನ್ನು ಬಿಡಿಸೋಣ. The balance sheet of Kavita Limited as on 31st 3 2023 was as follows. Okay, liabilities rupees, asset rupees. Liability side, share capital 500 redeemable preference shares of rupees 100 each, rupees 50,000. Okay. 9,000 equity shares of rupees 10 each, rupees 90,000. Okay, security premium rupees 10,000, profit and loss 45,000. Okay, next asset side, land and building 70,000, plant and machinery 60,000, furniture 12,000, stock 20,000, debtors 15,000, investment 30,000. Okay, bank balance 18,000 and creditors 30,000. ಟೋಟಲ್ ಆಫ್ ಬೋತ್ ಸೈಡ್ 2,25,000, 2,25,000. ಓಕೆ, ಇಷ್ಟು ಬ್ಯಾಲೆನ್ಸ್ ಶೀಟ್ನಲ್ಲಿ ಇನ್ಫಾರ್ಮೇಷನ್ಸ್ ಅದಾವೆ. ಓಕೆ, ನೆಕ್ಸ್ಟ್ ಇನ್ನು ಫರ್ದರ್ ಪ್ಯಾರಾಗ್ರಾಫ್ನಲ್ಲಿ ನೋಡೋಣ. ದ ಕಂಪನಿ ಡಿಸೈಡ್ ಟು ರಿಡೀಮ್ ಇಟ್ ಇಸ್ ಅ ಪ್ರಿಫರೆನ್ಸ್ ಶೇರ್ಸ್ ಅಟ್ ಅ ಪ್ರೀಮಿಯಮ್ ಆಫ್ 5%. ಓಕೆ, 5% ಪ್ರೀಮಿಯಮ್ ಅನ್ನು ಹೇಳೋಣ. ಫಾರ್ ದಿಸ್ ಪರ್ಪಸ್ ದ ಕಂಪನಿ ಇಶ್ಯೂಡ್ 1,000 ಈಕ್ವಿಟಿ ಶೇರ್ಸ್ ಆಫ್ rupees 10 each. ಹೊಸ ಈಕ್ವಿಟಿ ಶೇರ್ಸ್ ಏನು ಮಾಡೋಣ, 1,000 ಈಕ್ವಿಟಿ ಶೇರ್ಸನ್ನು ಇಶ್ಯೂಡ್ ಮಾಡ್ಕೊಂಡಾನ. ಓಕೆ, ವೇರ್ ಸೋಲ್ಡ್ ಇನ್ವೆಸ್ಟ್ಮೆಂಟ್ ವೇರ್ ಸೋಲ್ಡ್ rupees 28,000. ಇನ್ವೆಸ್ಟ್ಮೆಂಟ್ ಸೋಲ್ಡ್ ಏನು ಮಾಡ್ಯಾನ, 28,000ಗೆ ಸೋಲ್ಡ್ ಮಾಡ್ಯಾನ. ಓಕೆ, ಇಷ್ಟ ನಮ್ಮ ಇನ್ ಪರ ಅಡ್ಜಸ್ಟ್ಮೆಂಟ್ ಅದಾವ. ಗಿವ್ ಅ ಜರ್ನಲ್ ಎಂಟ್ರೀಸ್ ಟು ರೆಕಾರ್ಡ್ಸ್ ಆನ್ ದಿ ಇಂಪೋರ್ಟ್ ಟ್ರಾನ್ಸಾಕ್ಷನ್ ಆ್ಯಂಡ್ ರೀಡ್ರಾಫ್ಟ್ ದ ಬ್ಯಾಲೆನ್ಸ್ ಶೀಟನ್ನು ನಾವು ರೀಡ್ರಾಫ್ಟನ್ನು ಮಾಡ್ಕೋಬೇಕಾ. ಓಕೆ, ಇದು ಇಷ್ಟು ರಿಡಮ್ಷನ್ ಆಫ್ ಪ್ರಿಫರೆನ್ಸನ್ನು ಬಿಡಿಸ್ಬೇಕಾದ್ರೆ ಒಂದು ಸಿಂಪಲ್ ಒಂದು ವರ್ಕಿಂಗ್ ನೋಟ್ ಅದ. ಒಂದು 2 ವರ್ಕಿಂಗ್ ನೋಟ್ ಬರ್ತಾವೆ. ಅವ 2 ವರ್ಕಿಂಗ್ ನೋಟ್ ಮಾಡಿದ್ರೆ ಅಂದ್ರೆ ವಿದಿನ್ 5 ಮಿನಿಟ್ಸ್ನಲ್ಲಿ ನೀವು ಪ್ರಾಬ್ಲಮ್ಸನ್ನು ಬಿಡಿಸ್ಬೋದು. ಓಕೆ, ಯಾವುದೇ ರಿಡಮ್ಷನ್ ಆಫ್ ಪ್ರಿಫರೆನ್ಸರ್ಸನ್ನು ಇರಲಿ ಒಂದು ಸಿಂಪಲ್ ವರ್ಕಿಂಗ್ ನೋಟನ್ನು ಮಾಡ್ಕೋರಿ. ಓಕೆ, ಇಲ್ಲೊಂದು ಸಿಂಪಲ್ ವರ್ಕಿಂಗ್ ನೋಟ್ ಇದೆ ನೋಡಿ. ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಪೇಬಲ್. ಓಕೆ, ರೆಡಿಮೇಡ್ ಪ್ರಿಫರೆನ್ಸರ್ಸ್ ಎಷ್ಟದ, ಓನ್ಲಿ ಪ್ರಿಫರೆನ್ಸರ್ಸ್ ನಾಟ್ ಈಕ್ವಿಟಿ ಶೇರ್ಸ್. ಪ್ರಿಫರೆನ್ಸರ್ಸ್ ಅಷ್ಟೇ ತೊಗೋಬೇಕು. 500 ಈಕ್ವಿಟಿ ಶೇರ್ಸ್ ಅದ ಇಂಟು 500 ಪ್ರಿಫರೆನ್ಸಸ್ ಇಂಟು 100 ಈಚ್ 50,000 ಅದ. ಅಟ್ 5% ನಿಮಗೆ ಪ್ರೀಮಿಯಮ್ ಹೇಳಿನ ಎಷ್ಟು ಪರ್ಸೆಂಟ್ ಅದ, 5% ಪ್ರೀಮಿಯಮ್. ಓಕೆ, 5% ಪ್ರೀಮಿಯಮ್ ತಗೊಂಡಿನಿ. ಎಷ್ಟದ, 2,500. ಟೋಟಲ್ ಏನು 52,500. 52,500 ಅಮೌಂಟನ್ನು ನಾವೇನು ಮಾಡ್ಕೋಬೇಕಾ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ನಾವು ಅಮೌಂಟನ್ನು ಪೇ ಮಾಡ್ಕೋಬೇಕು. ಕ್ಲಿಯರ್ ಆಯಿತಾ? ಫಸ್ಟ್ ಇದನ್ನು ಕ್ಲಿಯರಾಗಿ ಅಡ್ಜಸ್ಟ್ಮೆಂಟ್ ಹಚ್ಕೋಬೇಕಾ. ನಿಮ್ಗೆ ರಿಡಮ್ಷನ್ ಪ್ರಿಫರೆನ್ಸ್ ಶೇರ್ಸ್ ಎಷ್ಟದ ನೋಡ್ಕೋಬೇಕಾ, ಪ್ರೀಮಿಯಮ್ ಎಷ್ಟದ ನೋಡ್ಕೋಬೇಕಾ. ನಿಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟನ ರಿಡಮ್ಷನ್ ಆಫ್ ಪ್ರಿಫರೆನ್ಸರ್ಸ್ ಎಷ್ಟದ, ರೆಡಿಮೇಬಲ್ ಪ್ರಿಫರೆನ್ಸರ್ಸ್ ಎಷ್ಟದ ಅಷ್ಟು ತೊಗೋಬೇಕು. ಓಕೆ, 2 ಪ್ರೀಮಿಯಮ್ ಮಾಡ್ಕೊಂಡ್ರೆ 52,500 ಬಂತು. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಸಿಂಪಲ್ ಆಸ್ಪೆಕ್ಟ್ನಲ್ಲಿ ಏನದ, ಒಂದು ವರ್ಕಿಂಗ್ ನೋಟ್ ಅದ, ಒಂದು ಲೀಗಲ್ ಆಸ್ಪೆಕ್ಟ, ಒಂದು ಫೈನಾನ್ಷಿಯಲ್ ಆಸ್ಪೆಕ್ಟಸ್ ಮಾಡ್ಕೊಂಡಿನಿ. ಓಕೆ, ಇದರಲ್ಲಿ ಕ್ಯಾಪಿಟಲ್ ಪ್ರೀಮಿಯಮ್. ಓಕೆ, ಪ್ರೀಮಿಯಮ್ನಲ್ಲಿ ಕ್ಯಾಪಿಟಲ್ ನೋಡಿರಿ, ನಾವು ಎಷ್ಟು ನಮ್ಮ ಕಡೆ ಕ್ಯಾಪಿಟಲ್ ಐತನಾಕ ಒಂದು ಔಟ್ ಆಫ್ ಪ್ರಾಫಿಟ್ ಪ್ರೆಸ್ ಇಶ್ಯೂಸ್ ಎಷ್ಟೈತಿ ನೋಡ್ಕೊರಿ. ಔಟ್ ಆಫ್ ಪ್ರಾಫಿಟ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಜನರಲ್ ರಿಸರ್ವ್ ಆಗಿರ್ಬೋದು, ಎಷ್ಟು ಅಡ್ಜಸ್ಟ್ಮೆಂಟ್ ಇರ್ತಾವೆ ಅಷ್ಟು ಅಡ್ಜಸ್ಟ್ಮೆಂಟ್ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟದ, 45,000 ಅದ. ಪ್ರೆಸ್ ಇಶ್ಯೂಡ್ ಶೇರ್ಸನ್ನು ಎಷ್ಟು ಮಾಡ್ಕೊಂಡ ಪ್ಯಾರಾಗ್ರಾಫ್ನಲ್ಲಿ ನಿಮ್ಗೆ ಕೊಟ್ಟನ 1,000 ಇಂಟು 10 ಎಷ್ಟದ, 10,000 rupees ಆಯಿತು. ಓಕೆ, ಪ್ರೀಮಿಯಮ್ ನೋಡಿರಿ, ಓಲ್ಡ್ ಪ್ರೀಮಿಯಮ್, ನ್ಯೂ ಪ್ರೀಮಿಯಮ್. ಓಕೆ, ಕ್ಲಿಯರ್ ಆಯಿತಾ? ಇದೇನು ಔಟ್ ಆಫ್ ಪ್ರಾಫಿಟ್ ಅದ. ಓಲ್ಡ್ ಪ್ರೀಮಿಯಮ್ ಎಷ್ಟದ, ಸೆಕ್ಯೂರಿಟಿ ಪ್ರೀಮಿಯಮ್ ಮತ್ತು ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟನ ಎಷ್ಟದ, 10,000 rupees. ಓಕೆ, ನ್ಯೂ ಪ್ರೀಮಿಯಮ್ ಎಷ್ಟದ, 1,000 rupees ಅದ. ಅಂದರೆ ಈ ಪ್ರಾಬ್ಲಮ್ನಲ್ಲಿ ಏನದ, ಓಕೆ ನಮಗೆ ಕ್ಲಿಯರ್ ಆಗಿ ಏನಪ್ಪ ಪ್ರೀಮಿಯಮ್ ಏನಂತ ಗೊತ್ತಿಲ್ಲ. 10,000 ಈಕ್ವಿಟಿ ಶೇರ್ಸ್ ಅದಾವೆ. ಇಶ್ಯೂಡ್ 10,000 ಈಕ್ವಿಟಿ ಶೇರ್ಸ್ ಆಫ್ rupees 10 each at rupees 12 per share. ಈ ಥರ ಕೊಟ್ಟಾಗ ನಾವೇನು ಮಾಡ್ಕೋಬೇಕಪ್ಪ ಅಂದ್ರೆ 10 - 12 ಮಾಡ್ಕೊರಿ. ರಿಮೈನಿಂಗ್ ಏನು ಉಳಿತೈತಲ್ಲ ಅದು ಪ್ರೀಮಿಯಮ್ ಮತ್ತು ಕನ್ಸಿಡರೇಷನ್ ಮಾಡ್ಕೊರಿ. ಓಕೆ, ಕ್ಲಿಯರ್ ಆಯಿತಾ? ಯಾಕಂದ್ರೆ ಕ್ಲಿಯರಾಗಿ ಪ್ರೀಮಿಯಮ್ ಕೊಟ್ಟಿಲ್ಲ, 10 - 12 ಮಾಡ್ಕೊರಿ. ಅಲ್ಲಿ ಏನಪ್ಪ ಕ್ಲಿಯರಾಗಿ ಏನಪ್ಪ ಪ್ರೀಮಿಯಮನ್ನು ಸಿಗ್ತದೆ. ಓಕೆ, ಇಷ್ಟ ಆಸ್ಪೆಕ್ಟ್ನಲ್ಲಿ ಫಸ್ಟ್ ಔಟ್ ಆಫ್ ಪ್ರಾಫಿಟ್ನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ತೊಗೊರಿ. ಪ್ರೆಸ್ ಇಶ್ಯೂಡ್ ಶೇರ್ಸನ್ನು ಎಷ್ಟು ಅದಾವ ತೊಗೊರಿ. 1,000 ಇಶ್ಯೂಡ್ ಶೇರ್ಸನ್ನು ಇದು 10 each ಇತ್ತು, 100 ಮಾಡ್ಕೋದಿನಿ. ಇಲ್ಲಿ ಏನು ಮಾಡ್ಕೋದಿನಿ, ಪ್ರೀಮಿಯಮ್ ಸೆಕ್ಯೂರಿಟಿ ಪ್ರೀಮಿಯಮ್ ಎಷ್ಟದ, ಬ್ಯಾಲೆನ್ಸ್ ಶೀಟ್ನಲ್ಲಿ ಓಲ್ಡ್ ಪ್ರೀಮಿಯಮ್ 10,000 ಅದ, ಪ್ಲಸ್ 2,000 ಏನಪ್ಪ ಇದು ನ್ಯೂ ಪ್ರೀಮಿಯಮ್. ಇದು ಓಲ್ಡ್, ಇದು ಏನಪ್ಪ ನ್ಯೂ. ಟೋಟಲ್ ಏನಪ್ಪ ಟೋಟಲ್ ಪ್ರೀಮಿಯಮ್ ಎಷ್ಟೈತೆ, ನಂತರ 12,000 rupees ಆಯಿತು. ಓಕೆ, ನೆಕ್ಸ್ಟ್ ಫೈನಾನ್ಷಿಯಲ್ನಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟದ, 18,000 rupees ಅದ. ಇನ್ವೆಸ್ಟ್ಮೆಂಟ್ ಸೋಲ್ಡ್ ಎಷ್ಟು ಮಾಡೀನಿ, 28,000 rupees ಸೋಲ್ಡ್ ಮಾಡೀನಿ. ಓಕೆ, ಇಷ್ಟು ಅಡ್ಜಸ್ಟ್ಮೆಂಟನ್ನು ನಾವು ಏನು ಕ್ಲಿಯರಾಗಿ ಬರ್ಕೋಬೇಕು. ಕ್ಲಿಯರಾಗಿ ಅಡ್ಜಸ್ಟ್ಮೆಂಟ್ ಇಷ್ಟು ಬರ್ಕೊಂಡ್ರೆ ಇಮಿಡಿಯೇಟಾಗಿ ವಿದಿನ್ 5 ಮಿನಿಟ್ಸ್ನಲ್ಲಿ ನೀವು ನೋಡ್ಕೊಂಡು ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡ್ಕೋಬಹುದು. ಓಕೆ, ಇಷ್ಟ
ಕಂಪಲ್ಸರಿ ಇಷ್ಟು ಅಡ್ಜಸ್ಟ್ಮೆಂಟನ್ನು ಮಾಡ್ಕೊರಿ. ಇದಾಗ ನಮಗೆ ಬೇಸ್ ಜರ್ನಲ್ ಎಂಟ್ರಿ ಬಿಡಿಸ್ಬೇಕಾದ್ರೆ ಇದನ್ನು ನೋಡ್ಕೊಂಡು ನಾವು ಜರ್ನಲ್ ಎಂಟ್ರಿ ಬಿಡಿಸ್ಕೊತ ಹೋಗ್ಬೇಕು. ಓಕೆ, ಫಸ್ಟ್ ಸ್ಟೆಪ್ನಲ್ಲಿ ಫ್ರೆಶ್ ಇಶ್ಯೂಡ್ ಶೇರ್ಸನ್ನು ನಾವು ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡ್ಕೋಬೇಕು. ಫ್ರೆಶ್ ಇಶ್ಯೂಡ್ ಶೇರ್ಸನ್ನು ಎಷ್ಟು ಅದ ನೋಡ್ರಿ, ಇಲ್ಲಿ ನಿಮ್ಮ ವರ್ಕಿಂಗ್ ನೋಟ್ ಮಾಡ್ಕೊಂಡ್ರಿ 1000 ಇದಾವೆ ಇಂಟು 10 ಇದೆ. ಅದಕ್ಕೋಸ್ಕರ ಜರ್ನಲ್ ಎಂಟ್ರೀಸನ್ನು ನಾವು ಪಾಸ್ ಮಾಡ್ಕೋಬೇಕು. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟಿ ಪ್ರೀಮಿಯಮ್. ಎಷ್ಟು ಈಕ್ವಿಟಿ ಶೇರ್ಸನ್ನು ಇಶ್ಯೂಡ್ ಮಾಡ್ಕೋತಾರೆ ನೋಡ್ರಿ, 10,000 rupees ಅದ. ಪ್ರೀಮಿಯಮ್ ಎಷ್ಟು ಅದಪ್ಪ ಅಂದ್ರೆ 1000 ಇಂಟು 2 ಮಾಡ್ಕೊಂಡ್ರಿ 2000 rupees ಅದ. ಟೋಟಲ್ ಆಗಿ ಏನಪ್ಪ 12,000 rupees. ಫ್ರೆಶ್ ಇಶ್ಯೂಡ್ ಏನಪ್ಪ 12,000 rupees ಇಶ್ಯೂಡನ್ನು ಮಾಡ್ಕೊಂಡ್ರಿ. ಓಕೆ, ಇದು ಫಸ್ಟ್ ಒಂದು ಜರ್ನಲ್ ಎಂಟ್ರೀಸನ್ನು. ಸೆಕೆಂಡ್ ಒಂದು ಜರ್ನಲ್ ಎಂಟ್ರೀಸನ್ನು ಪ್ರೀಮಿಯಮ್ ನಾವು ಎಷ್ಟು ಪೇ ಮಾಡ್ಬೇಕು ನೋಡ್ಕೋರಿ. ಪ್ರೀಮಿಯಮ್ ಏನಪ್ಪ ನಾವೀಗ 2500 ಪ್ರೀಮಿಯಮನ್ನು ಪೇ ಮಾಡ್ಕೋಬೇಕಾ. ನಮ್ಮ ಕಡೆ ವರ್ಕಿಂಗ್ ನೋಟ್ನಲ್ಲಿ ಅಮೌಂಟ್ ಅವೈಲೇಬಲ್ ಐತಿರೋ ಚೆಕ್ ಮಾಡ್ಕೋಬೇಕಾ. ಓಕೆ, ಪ್ರೀಮಿಯಮ್ ಪೇ ಮಾಡ್ಬೇಕಾದ್ರೆ ನಮ್ಮ ಕಡೆ ಇರ್ತಿರ್ತಕ್ಕಂಥ ಅಮೌಂಟ್ ನೋಡಿ ಬ್ಯಾಲೆನ್ಸ್ ಶೀಟ್ ಅದ. ಎಷ್ಟು ಅಮೌಂಟ್ ಅದ 12,000 rupees ಅದ. ನಾವು ಪೇ ಮಾಡ್ಬೇಕು ಇರ್ತಕ್ಕಂಥ ಪ್ರೀಮಿಯಮ್ ಎಷ್ಟು 2,500 ಪೇ ಮಾಡಿರಿ. ಇನ್ನು ರಿಮೈನಿಂಗ್ ಎಷ್ಟು ಉಳಿತದೆ 9,500 ಉಳಿತದ. ಓಕೆ, ಅವೈಲೇಬಲ್ ಜರ್ನಲ್ ಎಂಟ್ರೀಸ್ ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟ್ ಡೆಬಿಟ್ ಟು ಪ್ರೀಮಿಯಮ್ ಆನ್ ರಿಡಮ್ಷನ್ಸ್ ಅಕೌಂಟ್ 2,500 2,500. ನೆಕ್ಸ್ಟ್ ಥರ್ಡ್ ಒಂದು ಜರ್ನಲ್ ಎಂಟ್ರೀಸ್ CRR ಇನ್ವೆಸ್ಟ್ಮೆಂಟ್ ಸೋಲ್ಡ್ ಅದ. ಒಂದು ಇನ್ವೆಸ್ಟ್ಮೆಂಟ್ ಸೋಲ್ಡ್ ಮೇಲೆ ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡ್ಕೋಬೇಕು. ಬ್ಯಾಂಕ್ ಅಕೌಂಟ್ ಡೆಬಿಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇನ್ವೆಸ್ಟ್ಮೆಂಟ್ ಸೋಲ್ಡ್. ಓಕೆ, ಇನ್ವೆಸ್ಟ್ಮೆಂಟ್ ಟೋಟಲ್ ಆಗಿ ಎಷ್ಟು ಇತ್ತು ಅಂದ್ರೆ ಬ್ಯಾಲೆನ್ಸ್ ಶೀಟ್ನಲ್ಲಿ 30,000 rupees ಇತ್ತು. 30,000 rupees ಇನ್ವೆಸ್ಟ್ಮೆಂಟ್ ಅದ. ನಾವು ಸೋಲ್ಡ್ ಮಾಡಿದ್ದು ಎಷ್ಟು ಅದ 28,000. ರಿಮೈನಿಂಗ್ ಏನು ನಾವು ರಿಮೈನಿಂಗ್ 2,000 rupees ನಾವು ಎಲ್ಲಿ ತೊಗೊಂಡಿವಪ್ಪ ಅಂದರೆ 2,000 rupees ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 45,000 ಅಥವಾ ಅಮೌಂಟನ್ನು ಔಟ್ ಆಫ್ ಪ್ರಾಫಿಟ್ನಲ್ಲಿ ನೀವು ವರ್ಕಿಂಗ್ ನೋಡ್ಬೇಕು ಚೆಕ್ ಮಾಡ್ಕೊರಿ. ಅಲ್ಲಿ ತನಕ 2,000 rupees ತೊಗೊಂಡನ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಪೇ ಮಾಡಿವು. ಓಕೆ, ಇದು ಇನ್ವೆಸ್ಟ್ಮೆಂಟ್ ಸೋಲ್ಡ್. ನೆಕ್ಸ್ಟ್ ಒಂದು CRR ಥರ್ಡ್ ಸ್ಟೆಪ್ ಏನಪ್ಪ CRR ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್. ಓಕೆ, ರಿಡಮ್ಷನ್ ರಿಸರ್ವ್ ಟೋಟಲ್ ಆಗಿ ನೋಡ್ರಿ. ಇದು CRR ಕಾನ್ಸೆಪ್ಟನ್ನು ಕ್ಲಿಯರ್ ಆಯ್ತಪ್ಪ ನನಗೆ ಇದಕ್ಕೆ ಶಾರ್ಟ್ಕಟಾಗಿ CRR ಅಂತ ಇರ್ತೀನಿ. CRR ಕಾನ್ಸೆಪ್ಟನ್ನು ಕ್ಲಿಯರ್ ಆಯ್ತು ಅಂದರೆ ಎಷ್ಟು ಪೇ ಮಾಡಿನ 40,000 rupees ಪೇ. 40,000 ಹೆಂಗೆ ಪೇ ಮಾಡಿ ಸ್ವಲ್ಪ ಒಂದು ವರ್ಕಿಂಗ್ ನೋಟ್ನಲ್ಲಿ ನೋಡ್ಕೊರಿ. ನಿಮ್ಮ ಹೋಲ್ ಪ್ರಾಬ್ಲಮಿಗೆ ಇದೆ ವರ್ಕಿಂಗ್ ನೋಟ. ನಮ್ಮ ಕಡೆ ಇರ್ತಿರ್ತಕ್ಕಂಥದ್ದು ಅಮೌಂಟ್ ಏನದ 45,000 rupees ಅದ. ಇದನ್ನು CRRಗೆ ನಾವು ಪೇ ಮಾಡ್ಕೋಬೇಕು. ಎಲ್ಲ ಅಮೌಂಟನ್ನು CRR ನಾವು ಪೇ ಮಾಡಬೇಕಾಗಿರ್ತಕ್ಕಂಥ ಅಮೌಂಟ್ ಎಷ್ಟು 50,000 rupees. ಓಕೆ, 50,000 rupees ಅಮೌಂಟನ್ನು ಪೇ ಮಾಡಾಗುತ್ತೆ. ನನ್ನ ಕಡೆ 45,000 ಅದಾವ. ನಾ ಏನು ಮಾಡ್ಕೊಂಡ್ರೆ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಸೋಲ್ಡಿಗೆ ಏನು ಮಾಡ್ಕೊಂಡಿ 2,000 rupees ಇದ್ರಾಗಿಂದ ಯೂಸ್ ಮಾಡ್ಕೊಂಡಿ. ಅಂದರೆ 43,000 rupees ಉಳಿದು 43,000 rupees ಉಳಿದವು. ಬಟ್ ನನ್ನ ಕಡೆ ಸಫಿಷಿಯೆಂಟ್ ಅಮೌಂಟ್ ಇಲ್ಲ. ಆ ಟೈಮ್ದಾಗ ಏನು ಮಾಡ್ತಾರೆ ಅಂದ್ರೆ ನಾನು ಫ್ರೆಶ್ ಇಶ್ಯೂಡ್ ಸೇರ್ನಲ್ಲಿ ಇಟ್ಟದ 10,000 ಫಸ್ಟ್ ಅದನ್ನು ಯೂಸ್ ಮಾಡ್ಕೋತೀನಿ. 10,000 rupees ಇದ್ರಾಗ 50,000 ಡಿಡಕ್ಟ್ ಮಾಡಿ. ಓಕೆ, ಎಷ್ಟು ಉಳಿತಪ್ಪ ಅಂದ್ರೆ 40,000 rupees ಉಳಿತು. ಅಂದ್ರೆ ಸಫಿಷಿಯೆಂಟ್ ಅಮೌಂಟ್ ಇಲ್ಲದಾವ. ಅವಾಗ ಏನು ಮಾಡ್ಕೊಂಡ ಎಷ್ಟು ಅಮೌಂಟನ್ನು 40,000 rupees 43,000 40,000 rupees ಅಮೌಂಟನ್ನು CRRಗೆ ಟ್ರಾನ್ಸ್ಫರ್ಸನ್ನು ಮಾಡ್ಕೋತೀನಿ. ಕ್ಲಿಯರ್ ಆಗಿ ನೋಡಿರಿ, ಗೊತ್ತಾಗ್ತದ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ 40,000 ಆ್ಯಂಡ್ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಎಷ್ಟು 40,000 ಅದಾವ. ಓಕೆ, ನನ್ನ ಕಡೆ ಟೋಟಲ್ ಆಗಿ ಪೇ ಮಾಡಬೇಕಾಗಿರ್ತಕ್ಕಂಥ ಅಮೌಂಟ್ 50. ಫ್ರೆಶ್ ಇಶ್ಯೂಡ್ ಶೇರ್ಸ್ನಲ್ಲಿ ಎಷ್ಟು ಯೂಸ್ ಮಾಡ್ಕೊಂಡು ನಾವು 10,000 rupees. ಓಕೆ, ರಿಮೈನಿಂಗ್ ಎಷ್ಟು ಉಳಿತಾ 40,000 rupees ಏನು ಮಾಡ್ಕೊಂಡು CRRಲ್ಲಿ ಅಮೌಂಟನ್ನು ಯೂಸ್ ಮಾಡ್ಕೊಂಡಿ. ಓಕೆ, ಲಾಸ್ಟ್ 2 ಜರ್ನಲ್ ಎಂಟ್ರೀಸನ್ನು ನಾವು ಕಂಪಲ್ಸರಿ ಪಾಸ್ ಮಾಡ್ಕೋಬೇಕಾ. 2 ಜರ್ನಲ್ ಎಂಟ್ರೀಸನ್ನು ಏನಪ್ಪ ಒಂದು ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ಸ್, ಒಂದು ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಇದು PSC ಅಂತ ಕರಿತೀನಿ, ಇದು PSH ಅಂತ ಕರಿತೀನಿ. ಓಕೆ, ಯಾವಾಗಲೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಕ್ರೆಡಿಟ್. ಓಕೆ, ಎಷ್ಟದ 50,000 rupees ಅದ. ನೆಕ್ಸ್ಟ್ ಪ್ರೀಮಿಯಮ್ ರಿಡಮ್ಷನ್ ಎಷ್ಟು ಅದು 2,500 ಪೇ ಮಾಡ್ಬೇಕಿದೆ. ಟೋಟಲ್ ಆಗಿ 52,500 ಪೇ ಮಾಡೀನಿ. ನೆಕ್ಸ್ಟ್ ರೆಡಿಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಓಕೆ, ಎಷ್ಟದ 52,500. ಈ ಕಂಪಲ್ಸರಿ 2 ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡ್ಕೋಬೇಕಾ. ನಿಮ್ಮ ಕಾನ್ಸೆಪ್ಟ್ ಏನಪ್ಪ ಜರ್ನಲ್ ಎಂಟ್ರೀಸ್ನ ಏನದವನ ಒಂದು ಜರ್ನಲ್ ಎಂಟ್ರೀಸ್ ಒಂದು ಕ್ಲಾಸ್ನಲ್ಲಿ ನಿಮ್ಮ ಜರ್ನಲ್ ಎಂಟ್ರೀಸ್ ಮಾಡಿ ಆ ಜರ್ನಲ್ ಎಂಟ್ರೀಸನ್ನು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡ್ಕೊರಿ. ಪ್ರಾಕ್ಟೀಸ್ ಮಾಡಿದರೆ ವಿದಿನ್ 5 minutesನಲ್ಲಿ ನೀವು ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಒಂದು ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ನಲ್ಲಿ ಸಿಂಪಲ್ ಆಸ್ಪೆಕ್ಟ್ನೆಲ್ಲ ಡೈರೆಕ್ಟಾಗಿ ಬಿಡಿಸ್ಬಿಟ್ಟಿನ ಬ್ಯಾಲೆನ್ಸ್ ಶೀಟ್ಸನ್ನು ನೀವು ನೀಟಾಗಿ ಏನಂತಾರೆ ಬ್ಯಾಲೆನ್ಸ್ ಶೀಟ್ಸನ್ನು ಹಾಕೋದು ಬಿಡಿಸ್ಕೊರಿ. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಓನ್ಲಿ ಬ್ಯಾಲೆನ್ಸ್ ಶೀಟ್ ಬಿಡಿಸ್ಬೇಕಾದ್ರೆ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ನಲ್ಲಿ ಇಕ್ವಿಟಿ ಶೇರ್ ಅಷ್ಟೇ ತೊಗೋಬೇಕೀಗ ಹೇಳ್ತಾನೆ. ಓಲ್ಡ್ ಇಕ್ವಿಟಿ ಶೇರ್ ಎಷ್ಟದ 9,000 ಇಂಟು 10 ಅದ 90,000 rupees ಅದ. ನೀವು ಇಕ್ವಿಟಿ ಶೇರ್ಸ್ ಎಷ್ಟದ 1,000 ಇಂಟು 10 ಅದ 10,000 rupees ಅದ. ಟೋಟಲ್ ಆಗಿ ಏನಪ್ಪ ಇಕ್ವಿಟಿ ಶೇರ್ಸ್ ಎಷ್ಟು ತೊಗೊಂಡಿನಿ 1,00,000 rupees ತೊಗೊಂಡಿನಿ. ನೆಕ್ಸ್ಟ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ಸಿಗೆ ಒಂದು ಸಿಂಪಲ್ ವರ್ಕಿಂಗ್ ನೋಟ್ ಬರ್ತದೆ. ಆ ವರ್ಕಿಂಗ್ ನೋಟನ್ನು ಮಾಡ್ಕೊರಿ. ಒಂದು ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಒಂದು ವರ್ಕಿಂಗ್ ನೋಟ್ ಆಯ್ತು ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಬರೋ ಪ್ರಾಬ್ಲಮ್ಸನ್ನು ಅಂಡರ್ಸ್ಟ್ಯಾಂಡ್ ಆಗ್ತದೆ. ಎಷ್ಟು 52,500 ಬಂದದ ನೋಡಿ.
ರಿಸರ್ವ್ ಆ್ಯಂಡ್ ಕ್ಯಾಲ್ಕುಲೇಷನ್ ಆಫ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟದ 45,000 ಅದ. ಸೆಕ್ಯೂರಿಟಿ ಪ್ರೀಮಿಯಂ ಓಲ್ಡ್ ಎಷ್ಟದ 10,000 ಅದ. ನ್ಯೂ ಪ್ರೀಮಿಯಂ ಎಷ್ಟದ 2,000 ರುಪೀಸ್ ಅದ. ಟೋಟಲ್ 57,000 ರುಪೀಸ್ ಆಯ್ತಾ. ನಾವು ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಪ್ರೀಮಿಯಮ್ ಎಷ್ಟು ಪೇ ಮಾಡಿವು 2,500. ಇನ್ವೆಸ್ಟ್ಮೆಂಟ್ಗೆ ಎಷ್ಟು ಅಮೌಂಟನ್ನು ಯೂಸ್ ಮಾಡ್ಕೊಂಡಿವಿ 2,000 ರುಪೀಸ್. ಟೋಟಲಿ 4,500. ಇದರಾಗಿ ಡಿಡಕ್ಟ್ ಮಾಡಿದ್ರೆ 52,500 ರುಪೀಸನ್ನು ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಕೌಂಟ್ನಲ್ಲಿ ನಾವು ಬರೆದಿರ್ತೀವಿ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಕೌಂಟಲ್ಲಿ ಏನಪ್ಪ ಟೋಟಲಿ 52,500. ನೆಕ್ಸ್ಟ್ ಇನ್ನು ಅದರ ಫರ್ದರ್ ಏನಪ್ಪ ಎಡಿಷನಲ್ ಕರೆಂಟ್ ಲೈಬಿಲಿಟೀಸ್ ಏನಿದೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಯಾವ ಇರಂಗಿಲ್ಲ. 30,000 ರುಪೀಸ್ ಅದ. ಟೋಟಲ್ ಏನಪ್ಪ 1,82,500 ಆಯ್ತಾ. ನೆಕ್ಸ್ಟ್ ಅಸೆಟ್ ಸೈಡ್ ಫಿಕ್ಸ್ಡ್ ಅಸೆಟ್ ಟ್ಯಾಂಜಿಬಲ್ ಅಸೆಟ್ 1,42,000 ಅದ. ಇದಕ್ಕೂ ಅಡ್ಜಸ್ಟ್ಮೆಂಟ್ ಇಲ್ಲ. ಇನ್ವೆಸ್ಟ್ಮೆಂಟ್ ಒಂದು ಬರಂಗಿಲ್ಲ. ಇನ್ವೆಸ್ಟ್ಮೆಂಟ್ ಆಲ್ರೆಡಿ ಏನಪ್ಪ ಅದನ್ನು ಸೋಲ್ಡ್ ಮಾಡಿವಿ. ಇನ್ವೆಸ್ಟ್ಮೆಂಟ್ ಒಂದು ಬಿಟ್ಟು ನಾವು ಎಲ್ಲ ಅಡ್ಜಸ್ಟ್ಮೆಂಟನ್ನು ತೊಗೋಕೀಗ ಹೇಳ್ತೀನಿ. ಇನ್ವೆಂಟರೀಸ್ 20,000. ಟ್ರೇಡ್ ರಿಸೀವಬಲ್ಸ್ 15,000. ಓಕೆ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ 5,500. ಟೋಟಲ್ ಏನಪ್ಪ 1,82,000 ಇತ್ತು. ಬಟ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿಲೆಂಟ್ 5,500 ಹೆಂಗೆ ಬರ್ತಾ ಅನ್ನೋದು ಸಿಂಪಲ್ ವರ್ಕಿಂಗ್ ನೋಟ್ ಅದ. ಓಕೆ, ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟದ 18,000. ಇನ್ವೆಸ್ಟ್ಮೆಂಟ್ ಸೋಲ್ ಎಷ್ಟದ 28,000. ನೀವು ಇಶ್ಯೂಡ್ ಶೇರ್ಸನ್ನು ಎಷ್ಟು ಮಾಡ್ಕೋದು ಕ್ಯಾಶ್ 12,000 ಅದ. ಟೋಟಲ್ 58,000 ರುಪೀಸ್ ಅದಾವ. 58,000ರಲ್ಲಿ ನಾವೇನು ಮಾಡ್ಕೋಬೇಕು ಅಂದ್ರೆ ಕ್ಯಾಶ್ ಎಷ್ಟದ 52,500 ಅದ. ಓಕೆ, ಸಾರಿ, ಕ್ಯಾಶ್ ಎಷ್ಟದ 58,000 ಅದ. ಕ್ಯಾಶ್ 58,000 ರುಪೀಸ್ ಅದ. ಇಲ್ಲಿ ಕ್ಯಾಶ್ 58,000 ರುಪೀಸ್. ನೆಕ್ಸ್ಟ್ ಇಲ್ಲಿ ಏನು ಮಾಡ್ಕೋಬೇಕಾ ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಮೌಂಟ್ ಎಷ್ಟದ ಅನ್ನೋದನ್ನು 52,500. ಲಾಸ್ಟ್ ಬ್ಯಾಂಕ್ ಅಕೌಂಟಿಗೆ ಎಷ್ಟು ಮಾಡಿ 52,500. ಇದನ್ನು ಡಿಡಕ್ಟ್ ಮಾಡಿದ್ರೆ 5,500 ರುಪೀಸ್ ಕ್ಯಾಶನ್ನು ತೊಗೊಂಡಿನಿ. 5,500 ಕ್ಯಾಶ್ ಉಳಿತದ. ಟೋಟಲಾಗಿ ಏನು ಮಾಡಿದ್ರೆ 1,82,500. ಸಿಂಪಲ್ ಕಾನ್ಸೆಪ್ಟ್ ಅದ. ಇಷ್ಟು ಬಿಡಿಸಿದ್ರೆ ನಿಮಗೇನು 15 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಕ್ವಶನ್ಸ್ನ ಬರೋದು ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಮೇಲೆ. ಓಕೆ, ಥ್ಯಾಂಕ್ ಯು.